ಬುದ್ಧಿ ನಿನ್ನ ಗಂಡ ಗೊತ್ತಾಗಬೇಕು. ಅವ ಸಡ್ಡಿ ಕರ್ದು ನಾನು ಕೆಂಪು ತಾರ್ತಂದು ಛಡ್ ಅನಿಸು. ಈಗಟ್ಟು ಬಾಳೆ ಮಾಡ್ಕೊಂಡು ತಿನ್ನಾಕತ್ತೀವವ ಯವ್ವ. ಸಾವಂತಿ ಮನೆಗೆ ಹೋಗಿ ನಮ್ಮನ್ನ ಇಟ್ಟಕ್ಕೆ ಬಿಟ್ಟು ಬಿಡ್ರಿ. ನೀನೇ ಹೋಗಿ ತಗೊಂಡ್ರೆ ಏನಾಗುತ್ತೆ? ಏನು ಆಗ್ಬಾರ್ದಕ್ಕ. ಮುಳ್ಳು ಮೇಲೆ ಅರಿ ಬಿದ್ರು, ಅರಿವಿ ಮೇಲೆ ಮುಳ್ಳು ಬಿದ್ರು, ಮುಳ್ಳಿಗೆಲ್ಲ ಲಾಸ್ಟಿಗೆ ಕೆಟ್ಟ ಹೆಸರು. ಅದಕ್ಕೆ ಯಾಕೆ ಬೇಕವ ನಮಗೆ ದುಡ್ಕೊಂಡು ತಿನ್ನರಿ. ನೀನು ಹೋಗು, ಚಾವಿ ತೊಗೊಂಡ್ಬಂದು ಕೊಟ್ಬಿಡುವ ನನಗೆ. ಹೊಕ್ಕಿ ನಾವು ನೋಡ್ ಮಲ್ಲು, ಸುತ್ತಿ ಬಳಸಿ ಮಾತಾಡೋಕೆ ನನಗ್ ಬರೋದಿಲ್ಲ. ನೀನ್ ಹೂ ಅಂದಿದ್ದೆ ಆದ್ರೆ ಈ ನನ್ನ ಮಂಚದ ಮೇಲೆ ನಿನಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನ್ನ ಹಂಗ ಇಟ್ಕೋತೀನಿ. ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು, ನಾನ್ ಬಿಸಾಕ್ತೀನಿ. ಏನಂತೀಯ? ಅಂದ್ರೆ ನಾನೇನು ದತ್ತಕ್ಕೆ ತೊಗೋಬೇಕತ್ ಮಾಡ್ರಿ. ತುಬರು ಆಕಿ ಅಂಕರು ತೊಗೊಲಿಲ್ಲ ಪಾಪ. ನಿಮಗೂ ಮದುವೆಗೆ ಭಾಳ ದಿವಸ ಹತ್ತು ಮಕ್ಕಳಾಗಿಲ್ಲ. ತುಬರ್ ನನ್ನ ದತ್ತಕ್ಕೆ ತೊಗೊರಿ. ಆಕಿ ಹಾಲು ಕುಡಿಸ್ಲಿಲ್ಲ, ನಿನಗೆ ಹಾಲು ಕುಡಿಸತ್ ಹೇಳಂಗಿಲ್ಲ. 2 ಮೊಸರಿನ ಪ್ಯಾಕೆಟ್ ಕೊಟ್ಬಿಡು. ಸಾವಂತಿ ಮನೆಯನ್ನು ಕುಡ್ದು ಮಕ್ಕೊಂಬಿಡ್ತೀನಿ ಗಪ್ಪ. ನೋಡು, ನಾನು ಹೇಳ್ತಾ ಇರೋದು ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಮತ್ತು ಇದ್ದ ಗಂಡ ನೀನು ಗೂಟಕ್ಕೆ ಬಿಡೋಕ್ಕೇನು? ಅಲ್ಲ, ನಾನು ನೋಡಕ್ಕೆ ನೀ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಮನೆಯಾಗ ಹೆಣ್ಮಕ್ಳು ಹೆಂಗಿರ್ತೀರಿ. ಮನ್ಯಾಗ ಗಂಡ್ರಕ್ಲೆ ಮತ್ತು ಕಾರ್ ಗಾಡಿ ಓಡಿಸೋನ್ ಲವ್ ಮಾಡೋದು, ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡೋದು. ಲಾಸ್ಟಿಗೆ ಏನಾರು ಗಂಡ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂಥ ಬುಡ್ರ ಮೇಲೆ ಹಾಕಿ ದರ್ಗಾ ಜೈಲ್ನಾಗ ಬುರ್ಗ ತೆಗಿಯಕ್ಕೆ ಹಚ್ಚಿಬಿಡೋದು. ಇಲ್ಲ ಚಂಡ ಸಾಫ್ ಮಾಡಿ ಕಬ್ಬಿನ ಹೊಲ್ದಾಗ ಮುಚ್ಚಿಬಿಡೋದು. ಏನು ಬೇ ಒಳ್ಳೆಯವರು ಒಳ್ಳೆ ಜನ ಅಂತ ಕೆಲ್ಸಕ್ಕೆ ಸೇರಿದ್ದೆ. ನೀ ಇಂಥ ಕಾಮಕ್ಕಿದೆ ಅಂತ ನನಗೆ ಗೊತ್ತಿದ್ದಿಲ್ವ? ಅದ್ರಾಗ ಅದಕ್ಕೆ ಆ ಥರ ಆಟ ಆಡೋ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅಂತೇಳಿ. ನೋಡು, ಒಂದೇ ಒಂದ್ಸಾರಿ ಮೇಲಿಂದ ಕೆಳಗವರೆಗೂ ನೋಡು. ಸಾಂಗ್ಲ್ಯಾಗಾದ್ರೆ 500 ಬೇಡ 600. ನೋಡು, ಏನು ಈ ಸೀರೆ ಬೆಲೆ ಮಾತಾಡ್ತಾ ಇದೆಯಾ? ಸೀರೆನ ಯವ್ವ ನಾರ ಏನು ಸಾಂಗ್ಲ್ಯಾಗಾದ್ರೆ 600, ಮುದೋಳದಾಗಾದ್ರೆ ಕಿಮ್ಮತ್ ತಗೋದಿಲ್ಲ 300 ರೂಪಾಯಿ. ಇದಕ್ಕೆ ಚಲೋ ಐತೆ ಸೀರೆ ಅದೆಲ್ಲ. ನೀ ಕಣ್ಣ ಪಡ್ ಚೂಚಿ ನಾನೇ ಬಸ್ ಸ್ಟ್ಯಾಂಡ್ನಾಗ ಭಿಕ್ಷಾ ಬಿಡಕ್ಕೆ. ಸರಿ ಮರ ಕಮಿಟಿಯರ್ ಯಾರಾದ್ರಿ ಬರ್ರಪ್ಪ. ನೋಡುವ, ನಿಂಗೆಲ್ಲ ಬಾ ಮೂಗ್ನ್ಯಾಗ ಸುಮ್ಮಳು ಬರ್ತತಿಲ್ಲ ನಾವು. ಏನು ಐತಿಲ್ಲ ನಮ್ಮಂಥ ಸೂಕ್ಷ್ಮ ಗಂಡ್ಮಕ್ಳು ಕಂಡಿರಿಲ್ಲ ನಾವು. ಪಕ್ಕ ಏನು ನಾವು ಮುತ್ತೈದೆಯರು ಹಾಕಿವಿ ನಾವು. ಹಂಗೆ ಮುಟ್ಟಾಡ್ಬಾರ್ದು ನಮ್ಮ ಗಂಡು ಮುತ್ತೈದೆಯರು ನಾವು. ಈಗ ಮುತ್ತೈತನಕ್ಕೆ 3 ಮನೆ ಮುಗಿಸಿ ಬಂದನ್ನ ನನ್ನ ಮುಟ್ಟಾಕ್ ಬರ್ತೀವಿ. ಮುಚ್ಚೆಟ್ ಮಾಡಿಟ್ಟೇವ ನಾವು. ಅದಕ್ಕೆ ನಾ ಜಳಕ ಮಾಡ್ಬೇಕಿನ್ ಬಿಸಿನೀರಾಗ. ಏನು ಜೆಂಟ್ಸ್ಗೂ ಮುತ್ತೈದೆ ಅಂತಾರ? 15 ದಿವ್ಸಕ್ಕೆ ನಾನು ಎರ್ಕೋತೀನಿ. ಏನು ಮಾತಾಡ್ತಾ ಇದೆಯಾ ನೀನು? ಆದ್ರೆ ಅರ್ಬಿ ಕಟ್ಟೋ ಮಾಡ್ಕೊಳಂಗಿಲ್ಲ, ತಾಡ್ಪತ್ರ ಹೊಚ್ಕೊಂಡು ಕಾವಾಗ್ಬೇಕು, ದೇಹಕ್ಕೆ ಒಳ್ಳೇದಲ್ಲ ಅದಕ್ಕೆ. ಜಸ್ಡ ನೋಡು, ಆ ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರೆ ಇವ್ ಬಡು ಮನುಷ್ಯ ಬಂದ್ಬಿಡ್ತಾನತ್ ನೀ ತಿಳ್ಕೊಬೇಡ. ಇಂಥ ರೊಕ್ಕ ರೂಪಾಯಿ ನಾಯಿ ಮುಂದೆ ಹೋಗೋದ್ರೆ ನಾಯಿ ತಿನ್ನಂಗಿಲ್ಲ. ಇನ್ನು ನಿನ್ನ ರೊಕ್ಕ ರೂಪಾಯಿ ಆಸೆ ನೋಡಿ ಉಂಡು ಮನಿ ಜಂತಿ ಅನ್ಸು ಮನುಷ್ಯನೂ ನಾ ಅಲ್ಲ. ಮೇಲಾಗಿ ನಮ್ಮ ಅಪ್ಪ ಒಂದು ಮಾತು ಹೇಳೋಣ. ಏನಂತ? ನೋಡಪ್ಪ, ಗಂಡು ಸತ್ತ ಹುಡ್ಸಿನಿ ಅಂದಮೇಲೆ ದುಡ್ದು ಬೆವರು ಸುರಿಸು, ಇನ್ನೊಬ್ರು ಗೆಡ್ಡಿ ಹಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತೇಳ. ಬೆವರು ಸುರಿಸಿ ಗೊತ್ತೇವಿನ, ಜೊಲ್ಲು ಸುರಿಸಲ್ಲ. ಹೈಟ್ ತಗೊಂಡೇನು ಉಪ್ಪು ಖಾರ ಹಾಕ್ತೀಯಾ? ನಿರಾಕರಿಸಿ ಹೋದದ್ದೇ ಆದಲ್ಲಿ ಈ ಮನೆ ಹೊಸಲು ಕೂಡ ದಾಟೋದಿಲ್ಲ ನೀನು. ಹುಷಾರ್. ಬಾಗಿಲ್ಗೇನು ಕರೆಂಟ್ ಹಚ್ಚೇನು? ಅಂತಿಂತ ಬೆಳ್ಕಂಡಿ ಜಗದ ಮಕ್ಕಳು ನಾವು. ಈಗಟ್ಟ 1-2 ವರ್ಷ ತಣ್ಣಗ ಮನ್ಯಾಗ ಕೂತ್ರಿ ಏನು ಯವ್ವ. ಅದು ಹೋಗಿಲ್ಲ ಇನ್ನೂ ಜಿಗಿ ಅಂದ್ರೆ ನೋಡ್ಲಿ ಬೆಳ್ಕಂಡಿ ಚಡಿ. ಸಾಂಗ್ಲ್ಯಾಗಾದ್ರೆ 600 ನೋಡು ಸೀರೆ. ನೋಡು, ನೀನಾಗ್ಲೇ ಹುತ್ತದಲ್ಲಿ ಕೈ ಇಟ್ಟಿದೆಯಾ? ಸುಮ್ಮನೆ ವಿಷ ಸರ್ಪಿನಿ ಹತ್ರ ಕಚ್ಚಿಸ್ಕೊಳ್ದೆ. ನಿನಗೆ ಬೇರೆ ದಾರಿನೇ ಇಲ್ಲ. ಅಯ್ಯೋ, ಅಂದ್ರೆ ನಾನು ಹುತ್ತಿನಲ್ಲಿ ಕೈ ಇಟ್ಟ ಮುತ್ತೈದೆ ಮೈದುನ ಪರಶುರಾಮ. ಇವನು ನಾನು ಪರಮ ಪತಿರತಿ ಎಂದು ತೋರಿಸಲು ಅದು ಯಾವ ಹುತ್ತೈತೆ ತೋರಿಸಿ ಒಳಗೆ ಹಾಕಿ ಹಾವು ಇರಲಿಲ್ಲ ಅಂದರೂ ಜರ್ರಿಯರ ಹೊರಗೆ ತಗೋತಾನೆ ಮಾಡಿ. ಎಂತೆಂಥ ಹಾವು ನೋಡಿಲ್ಲವ್ವ. ನಮ್ಮ ಹಾವ ಹಾಲಿದ್ದಕ್ಕಿಲ್ದ ಕೂತಾವ. ನಾಳೆ ಹುತ್ತತ್ತ ಹಾವ. ನೋಡು, ನೀ ಏನು ಕರೆದ್ರು ಬರೋಂಗಿಲ್ಲ. ನಂಬಿ ಕೆಲಸ ಕೊಟ್ಟಾರ ಅಂದಮೇಲೆ ಒಂದು ತಣ್ಣ ಹಾಕ್ಯಾರ. ಆ ಉಪ್ಪಿನ ಋಣ ನನ್ನ ಮೇಲೆ ಐತಿ. ನಿಮ್ಮ ಮಾವನ ನಿಮ್ಮ ಅತ್ತಿನ ಹೊರಗೆ ಹಾಕಿದಂಗಲ್ಲ ನನ್ನ ಬುಟ್ಟಿಗೆ ಬೀಳಿಸ್ಕೊಳ್ದು. ಅವ್ರನ್ನ ಹೊರಗೆ ಹಾಕ್ಯ ಪಾಪ ಕಟ್ಕೊಂಡಿ. ಇನ್ನು ನನ್ನಂತ ಗಂಡು ಮುತ್ತೈದೇನು ಪಾಪ ಕಟ್ಕೋಬೇಡವ. ಇನ್ನು ಒಳ್ಳೇದಾಗೋದಿಲ್ಲ. ಮಕ್ಕೊಂದಾಗ ತೆಲ್ಮಿಂಗಿ ಚಕ್ಕೊಂಡ್ ಹೋಗ್ಕಾರ ನಿಂದು.
ಶಾಪ್ ಇದು ನಂದು ಬಿಟ್ಕೋ ಬರಂಗಿಲ್ಲ ಹೋಗು. ನೋಡು ನಿಂತ್ಕೋ. ಏನ ನನ್ನ ಆಸೆನ ಈಡೇರಿಸಲಿಲ್ಲ ಅಂತ ನನ್ನ ಮಾವನ ಮೇಲೆ ಅಪವಾದವನ್ನು ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ದೀನಿ. ಇನ್ನು ನನ್ನ ಅತ್ತೆ ಅವಳು ನನ್ನ ಕಾಮದಾಟಕ್ಕೆ ಅಡ್ಡಿ ಆಗ್ಬಾರ್ದಂತ ರೋಡಲ್ಲಿ ಭಿಕ್ಷೆ ಬೇಡೋಕೆ ಹಚ್ಚಿದ್ದೀನಿ. ಇನ್ನು ನೀನು ನನ್ನ ಮನೆ ಆಳು, ನಾನು ಕೇಳಿದಾಗೆಲ್ಲ ದುಡ್ಡು ಕೊಡೋಳು ನಾನು. ಏನು ನೀನು ಯಾವ ಲೆಕ್ಕ? 600. ಏಯ್ ಜಸ್ಟ್ ಶಟ್ ಅಪ್. ಏನು 600? ಸೀರೆ ಚಲೋ ಮಿಂಚಿನ ಇದ್ದು ಅಂದ್ರೆ 500-600 ಬೀಳತ್ತಾವ. ಲಿಂಬಿ ಹುಳಿ ವಾಸನೆನೇ ಇಲ್ಲಲ್ಲ. ಅವು ಜಂಪರ್ ತಿಕ್ ವಾಸನೆ ನೋಡ್ತಿರ್ತಾರಲ್ಲ ಅರ್ಬಿ ಅಂಗಡಿಯಾಗ. ಅದಕ್ಕೆ ಅತ್ತಿ ಮಾವನ ಹೊರಗೆ ಹಾಕಿ ಅಂತ ಪುಣ್ಯತ್ತೀವ ಗುಡಿ ಕಟ್ತೀವ ಮುಂದಿನ ವರ್ಷ ನಿಂದೊಂದಿದ್ರು ಕೊಡು. ಏನು ಫೋಟೋ ಮೂರ್ತಿ ಮಾಡ್ಸಕ್ಕೆ ಹಾಕ್ಬೇಕಲ್ಲ. ಚಲೋ ಅದು ಏನು ಖರ್ಚೇನು ಭಾಳ ಬರೋದಿಲ್ಲ ಬಿಡು. ಎತ್ತರ ಇದ್ದೆ ಅಂದ್ರೆ ದೊಡ್ಡ ಮೂರ್ತಿ ಹಾಕಿತ್ತು, ಖರ್ಚು ಭಾಳ ಬರ್ತಿತ್ತು. ನೀ ಏನು ಸಾಂದ್ ವರ್ಷ ಹೋಗೋದು ಕಲ್ಲ ಮೂರ್ತಿ ಸಾನ್ ಕಲ್ಲ ಅಷ್ಟ್ರಾಗ ಮೂರ್ತಿ ತಯಾರು. ಗುಡಿನ ಅತಿ ಆಯ್ತು ನಿಂದು. ಗುಡಿನೂ ಅದ್ರಾಗ ಆಕತಿ, ಗೋಪುರನೂ ಅದ್ರಾಗ ಆಕತಿ, ನಿನ್ನ ಮೂರ್ತಿನೂ ಅದ್ರಾಗ ಆಕತಿ. ನೋಡು ನೀ ಹಿಂಗದಿ ಅಂತ ನಿನ್ನ ಗಂಡಗೆ ಗೊತ್ತಿಲ್ಲ ಅದು ಕಾಣುತ್ತಾ. ನಿನ್ನ ಗಂಡ ಏನಾರು ದಾರ್ಯಾಗ ಸಕ್ಕ ಅಂದ್ರೆ ಅವ್ನಿಗೆ ಹೇಳಿ ನಿನ್ನ ಕಾಲ್ಮರ ಹೊಡಿಸ್ಲಿಲ್ಲ ಅಂದ್ರೆ ಹೇಳ. ನೀವು ಸ್ವಲ್ಪ ಲೇಟಾಗಿ ಬಂದಿದ್ರು. ಈ ಮಲ್ಲು ಇದಾನಲ್ಲ, ನೋಡಿದ್ರಿ ತಾನೇ ಅವನು ಏನು ಮಾಡ್ದ ಅಂತ. ಫ್ಯಾಂಟಾಸ್ಟಿಕ್, ವಾವ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ. ಏನ್ ಬೇಕಾಯ್ತು? ನನಗೆ ಯಾಕೆ ಮೋಸ ಮಾಡಿದೆ? ನನ್ನಿಂದ ನಿನಗೇನ್ ಬೇಕಾಯ್ತು ಹೇಳು. ಹೇಳ್ತೀನಿ. ಚಿಕ್ಕಂದಿನಿಂದ ತುಂಬ ಬಡತನ. ನನಗೆ ದುಡ್ಡಿರೋರು ಬೇಕಾಗಿತ್ತು. ನಾನು ದುಡ್ಡಿರೋರ್ನ ಹುಡುಕ್ತಿದ್ದೆ. ಆ ಟೈಮಲ್ಲಿ ನೀವು ಸಿಕ್ಕಿದ್ರಿ. ನಿಮ್ಮನ್ನ ಈ ಥರ ಉಪಯೋಗಿಸ್ಕೊಂಡೆ. ಆದರೆ ನನಗಿವಾಗ ಬುದ್ಧಿ ಬಂದಿದೆ. ನಾನು ಇನ್ನು ಮುಂದೆ ಆ ಥರ ಮಾಡೋದಿಲ್ಲ ರೀ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರ್ಕುಡ್ದು. ಹೆಣ್ಣಿನ ಮಾತು ಕೇಳಬಾರ್ದು, ನೆರಳಿನ ಬೆನ್ನು ಹತ್ತಬಾರ್ದು ಅಂತ ಈ ಹೆಣ್ಣು ಎಂಬ ಮಾಯೆ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದಲ್ಲ, ಎಂತ ಲಜ್ಜೆಗೆಟ್ಟ ಹೆಣ್ಣು ನೀನು. ಇಷ್ಟೆಲ್ಲ ಮಾಡಿದ್ದೆ ಏತಕ್ಕಾಗಿ? ನನ್ನಲ್ಲಿರುವ ದುಡ್ಡಿಗಾಗಿ. ದುಡ್ಡಿಗೋಸ್ಕರ ವೇಷಿಯು ಕೂಡ ರಸ್ತೆಗಿಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ವೇಷಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ವೇಷಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂತೆ ನೀನು? ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗಂಡನ? ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕೊರಳಲೇದಕ್ಕೆ? ಬಿಸಾಕೆ, ಹರಿದು ಬಿಸ. ಕರಿಮಣಿ? ಯಾವುದು ನಿನ್ನ ಕರಿಮಣಿ? ಎಲ್ಲಿದೆ ನಿನ್ನ ಕರಿಮಣಿ? ನೀನೇನು ಗುರು ಹಿರಿಯದ ಸಮ್ಮುಖದಲ್ಲಿ ನನಗೆ ತಾಳಿ ಕಟ್ತೀಯಾ? ಇಲ್ವಲ್ಲ. ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡು ಹೋದೆ, 2 ಮಾಲೆ ಹಾಕ್ದೆ, ತಾಳಿ ಕಟ್ಕೊಂಡು ಬಂದೆ. ಅಂದಮೇಲೆ ಈ ಕರಿಮಣಿ ಮಾಲೀಕ ನೀನ್ ಹೇಗಾಗ್ತೀಯ? ಹಾ, ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಆ ಕರಿಮಣಿ ಮಾಲೀಕ ನಾನಲ್ವೇ ಅಲ್ಲ. ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ನಾಥೇಚ್ಛ ರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿಯ ಮುಂದೆ, ಬಂಧು ಬಳಗದ ಮುಂದೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ. ಆ ಕರಿಮಣಿ